ಎಲ್ಲರೂ ಆತನನ್ನು ನೋಡಿ ನಾವು ಹೇಳೋಣ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಈ ಒಂದು ದಿನ ನಿಮಗೆ ಸಂದೇಶವನ್ನು ಮಾತನಾಡುವುದಕ್ಕಾಗಿ ನಾನು ಸಿದ್ಧಗೊಳ್ತಾ ಇರುವಾಗ ನನಗೆ ಒಂದು ಹಾಡು ನಮ್ಮ ಪ್ರೀತಿಯ ಸಹೋದರರು ಪಾಸ್ಟರ್ ಕಾಳನಾಯಕರವರು ಹಾಡಿರುವಂಥ ಒಂದು ಹಾಡು ನನಗೆ ಜ್ಞಾಪಕ ಬಂತು. ರೋಗವು ಬಂದಿದ್ದು ಒಳ್ಳೆದೆ ಯೇಸು, ನಿನ್ನ ಮಹಿಮೆ ಕಾಣದೆ ನಾ ಸಾಯುತ್ತಿದ್ದೆ. ಹೌದಲ್ವಾ ಪ್ರಿಯರೇ? ಈ ಸಾಲು ಎಷ್ಟು ಅರ್ಥಗರ್ಭಿತವಾದದಲ್ವಾ? ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಡೆಯುವಂಥ ನೋವುಗಳು, ಕಷ್ಟಗಳನ್ನ ನೆನೆಸ್ಕೊಂಡು ಜೀವಿತ ಪೂರ್ತಿ ನಾವು ನೊಂದು ಬೆಂದು ಹೋಗ್ಬಿಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಎಲ್ಲ ಕೆಟ್ಟದನ್ನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು. ಯಾವ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಹೇಳ್ತದೋ, ಆತನನ್ನು ನಂಬಿರುವವರಿಗೆ, ಆತನ ಹೆಸರಿನಿಂದ ಕರೆಯಲ್ಪಟ್ಟವರಿಗೆ ನಡೆಯುವುದು ಎಲ್ಲವೂ ಒಳಿತಿಗಾಗಿ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಈ ದಿನ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಸೋತು ಹೋಗಿ ನಿಂತಿದ್ದೀರಾ. ಏನು ಮಾಡಬೇಕು ಏನು ತೋಚ್ತಾ ಇಲ್ಲ, ನನ್ನ ಜೀವನ ಹಾಳಾಗೋಯ್ತು, ನನ್ನ ಪರಿಸ್ಥಿತಿಗಳು ಇಂದ ಹೊರಗೆ ಬರುವುದಕ್ಕೆ ನನಗೆ ಯಾವ ರೀತಿಯಲ್ಲೂ ದಾರಿ ತೋಚ್ತಾ ಇಲ್ಲ ಎಂಬುದಾಗಿ ದೇವರು ನಿಮ್ಮ ಒಂದು ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವಂಥ ದೇವರು. ಮನುಷ್ಯನು ಹೊರನೋಟವನ್ನು ನೋಡ್ಬೋದು, ಆದರೆ ದೇವರು ಅಂತರೇಂದ್ರಿಯವನ್ನು ನೋಡುವ ದೇವರಲ್ವಾ? ನಿಮ್ಮ ದುಃಖದ ದಿನಗಳು ನಿಶ್ಚಯವಾಗಿ ಕೊನೆಗಾಣುವವು. ಅದಕ್ಕಾಗಿಯೇ ಜ್ಞಾನೋಕ್ತಿಯಲ್ಲಿ ಈ ರೀತಿಯಾಗಿ ದೇವರು ವಾಕ್ಯ ಹೇಳ್ತದೆ, ನಿಶ್ಚಯವಾಗಿ ಒಂದು ಅಂತ್ಯ ಉಂಟು, ನಿಮ್ಮ ನಂಬಿಕೆಯು ನಿರರ್ಥಕವಾಗದು. ಈ ಒಂದು ಬೆಳಗ್ಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಉತ್ಸುಕರಾಗಿ ನೋಡುತ್ತಿರುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲ ಕೆಟ್ಟದನ್ನು ಒಳ್ಳೆಯದಾಗಿ ಮಾರ್ಪಡಿಸಲಿಕ್ಕಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯದಲ್ಲಿ ಸೆರೆಯಾಳಾಗಿ ಕಷ್ಟಪಡುತ್ತಾ ಆತನನ್ನು ಕರೆದೊಯ್ಯುತ್ತಿರಬೇಕಾದ್ರೆ ಆತನು ಆ ಒಂದು ಇದ್ದಂಥ ಹಡಗು ಒಡೆದೋಗಿ ತುಂಬ ಕಷ್ಟಪಟ್ಟು ಅವರೊಂದು ದ್ವೀಪದ ಬಳಿಯಲ್ಲಿ ಬರ್ತಾರೆ. ಆ ಒಂದು ಮೆಲಿತೆ ಎನ್ನುವಂಥ ಆ ಒಂದು ದ್ವೀಪದ ಬಳಿಯಲ್ಲಿ ಅವರು ಬಂದಾಗ ವಿಶೇಷವಾದ ರೀತಿಯಲ್ಲಿ ಅಲ್ಲಿರುವಂಥ ಆ ಒಂದು ಜನರು ಅವರನ್ನು ಬರಮಾಡಿಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ಅವರನ್ನು ಬಂದು ನೋಡ್ಕೊಳ್ಳೋದಕ್ಕೆ ಆರಂಭಿಸ್ತಾರೆ. ಪೌಲನಿಗೆ ಅನಿಸ್ತದೆ, ದೇವರೇ ನೀ ಎಷ್ಟೆಲ್ಲ ನನ್ನ ಜೀವಿತದಲ್ಲಿ ಒಳ್ಳೇದು ಮಾಡಿಬಿಟ್ಟೆ, ಇನ್ಮೇಲೆ ನನಗೆ ಕಷ್ಟ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಒಂದು ಅಂತ್ಯ ಬಂತೆಂಬುದಾಗಿ ನೆನೆಸುವಾಗ ಈ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಆ ಕಟ್ಟಿಗೆಗಳನ್ನು ಆರಿಸಿಕೊಂಡು ಅಲ್ಲಿ ಬೆಂಕಿಯನ್ನು ಹಾಕಿ ಚಳಿ ಕಾಯಿಸಿಕೊಳ್ಳೋಣ ಎಂಬುದಾಗಿ ಅವರು ನೋಡುವಾಗ ಆ ಕಟ್ಟಿಗೆಯ ಮಧ್ಯದಿಂದ ಬಂದಂಥ ಒಂದು ಸರ್ಪವು, ವಿಷವಾದ ಸರ್ಪವು ಆತನ ಕೈಯನ್ನು ಕಡಿದ್ಬಿಡ್ತು ಎಂಬುದಾಗಿ. ಅದು ಯಾವ ರೀತಿಯಲ್ಲಿ ಕಡಿತಂದರೆ, ವಿಷವು ಒಳಗೆ ನುಗ್ತಾನೇ ಇದೆ ಅದರ ಬಾಯಿಂದ. ಆ ಒಂದು ಹಾವು ಆ ಕೈಯಿಂದ ಬಿಡ್ತಾನೆ ಇಲ್ಲ, ಎಷ್ಟೇ ಜಾಡಿಸಿದ್ರು ಎಷ್ಟೇ ಎಳೆದ್ರು ಕೂಡ ಬಿಡ್ತಾ ಇಲ್ಲ. ಅಲ್ಲಿರುವಂಥ ಜನರೆಲ್ಲ ಅಂದ್ಕೊಂಡ್ರು, ನೋಡು ಆತನು ಎಲ್ಲಿಂದ ತಪ್ಪಿಸ್ಕೊಂಡು ಬಂದ್ರು ಕೂಡ, ಸಮುದ್ರದಿಂದ ತಪ್ಪಿಸ್ಕೊಂಡು ಬಂದ್ರು, ಹೊಡೆದೋದ ಅಡಗದಿಂದ ತಪ್ಪಿಸ್ಕೊಂಡು ಬಂದರೂ ಕೂಡ ದೇವರು ಈತನ ದಂಡಿಸದೆ ಬಿಡಲಿಲ್ಲ. ಇವನು ಎಂಥ ಕರ್ಮ ಮಾಡಿದನೋ, ಇವನು ಎಷ್ಟು ಕೆಟ್ಟವನೋ ಎಲ್ಲರೂ ಮಾತನಾಡಿಕೊಂಡ್ರು. ಈ ದಿನ ಅದೇ ರೀತಿಯಲ್ಲೇ ನಿಮ್ಮ ಪರಿಸ್ಥಿತಿ ಇದೆಯಾ? ಜನರೆಲ್ಲ ಆಡಿಕೊಳ್ಳುವ ರೀತಿಯಲ್ಲಿ, ಜನರೆಲ್ಲ ನೋಡಿ ನಿಮ್ಮನ್ನು ಕೀಳಾಗಿ ನೋಡುವ ರೀತಿಯಲ್ಲಿ, ಹಿಂದೆ ನಿಮ್ಮ ಕುರಿತಾಗಿ ಅವಮಾನಕರವಾಗಿ ಮಾತನಾಡುವ ರೀತಿಯಲ್ಲಿ ನೀವು ಕಷ್ಟಗಳನ್ನು, ನೋವನ್ನು ಅನುಭವಿಸ್ತಾ ಹೋಗ್ತಾ ಇದ್ದೀರಾ ಪ್ರಿಯರೇ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪೌಲನು ಹಾಗೆ ಆ ಒಂದು ಬೆಂಕಿಯಲ್ಲಿ ಆ ಒಂದು ಸರ್ಪವನ್ನು ಸುಟ್ಟಾಕ್ಬಿಟ್ಟು ಆ ನಂತರ ಆ ವಿಷವು ಈ ಸ್ವಲ್ಪ ಹೊತ್ತಲ್ಲಿ ಅವನ ಶರೀರಕ್ಕೆ ಏರಿ ಇವನು ಸತ್ತೋಗ್ತಾನೆ ಎಂಬುದಾಗಿ ಆ ಜನ ಎಲ್ಲ ಮಾತನಾಡಿಕೊಳ್ಬೇಕಾದ್ರೆ ಅವನಿಗೆ ಏನೂ ತಟ್ಟಲಿಲ್ಲ ಪ್ರಿಯರೇ. ಆತನು ಆರೋಗ್ಯವಾಗಿ ಇದ್ದದ್ದನ್ನು ಕಂಡು ಅವರೆಲ್ಲರೂ ಹೇಳ್ತಾರೆ, ಈತನಿಗೆ ಈ ಸರ್ಪ ಕಡಿದು ಇವನಿಗೆ ಏನಾಗಿಲ್ಲ ಅಂದರೆ ಈತನು ಸಾಧಾರಣವಾದ ಮನುಷ್ಯನಲ್ಲ. ನನ್ನ ಪ್ರೀತಿಯ ದೇವಜನರೇ, ಈ ನಿಮ್ಮ ಸಾವು ಯಾವಾಗ, ನಿಮ್ಮ ಅಂತ್ಯ ಯಾವಾಗ, ನೀವು ಯಾವಾಗ ಬೆಳಿತೀರಿ ಎಂಬುದಾಗಿ ನಿಮ್ಮ ಸುತ್ತಲಿರುವಂಥ ಜನರು ನಿಮ್ಮನ್ನ ಕಾಯ್ದುಕೊಂಡು ಕೂತ್ಕೊಂಡಿದ್ದಾರೆ. ಅವರು ಕಾಯ್ತಾನೇ ಇರ್ತಾರೆ ಪ್ರಿಯರೇ. ಯಾಕಂದರೆ ನಿಮ್ಮೊಳಗಿರುವ ಆತನು ದೊಡ್ಡವನು. ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರು ದೊಡ್ಡವನು. ಆತನು ನೀವು ಸಾಯೋದಕ್ಕೆ ಬಿಡೋದಿಲ್ಲ. ನಿಮ್ಮ ವಿರುದ್ಧವಾಗಿ ಬಂದಂಥ ಆ ಸರ್ಪವು ಸುಟ್ಟೋದ್ರಲ್ಲೂ ಕೂಡ ದೇವರು ನಿಮಗೆ ಜೀವವನ್ನು ಕೊಡುವುದಕ್ಕೆ ಆತನು ನಿಮಗಾಗಿ ಆತನು ನಿಂತಿದ್ದಾನೆ. ನಿಮ್ಮನ್ನು ನೋಡಿ ಯಾವ ದರಿದ್ರ ಜೀವನನೋ, ಯಾವ ಶಪಿಸಲ್ಪಟ್ಟ ಜೀವನನೋ, ಎಲ್ಲೂ ಹೋದ್ರೂ ಕೂಡ ದರಿದ್ರ ಇವನನ್ನು ಬಿಡಲಿಲ್ಲ ಎಂಬುದಾಗಿ ನೋಡಿ ಅಪಹಾಸ್ಯ ಮಾಡುವಂಥ ಆ ಜನರ ಮುಂದೆ
ಎಲ್ಲ ಬಾಯಿಗಳು ಕೂಡ ಅಯ್ಯೋ ಈತನು ಸಾಧಾರಣ ಮನುಷ್ಯನೇ ಅಲ್ಲ, ಈತನು ಜಯಶಾಲಿಯಾಗಿ ನಿಂತಿದ್ದಾನೆ ಅಂದರೆ, ಈ ದಿನ ದೇವರನ್ನು ಆಶೀರ್ವದಿಸಿದ್ದಾರೆ ಅಂದರೆ ಇವನು ನಿಜವಾಗಲೂ ಇವನು ಅದ್ಭುತದ ಮನುಷ್ಯ ಎಂಬುದಾಗಿ ಮಾತನಾಡಲು ಆರಂಭಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ನಿಮ್ಮ ಜೀವಿತದಲ್ಲಿ ಕೂಡ ಈ ದಿನ ಅದನ್ನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ. ನಿಮ್ಮನ್ನು ಬಾಲವಾಗಿ ಅಲ್ಲ, ನಿಮ್ಮನ್ನು ತಲೆಯಾಗಿ ದೇವರು ಮಾಡಲಿಕ್ಕಿದ್ದಾರೆ, ನಿಮ್ಮನ್ನು ಕೀಳಾಗಿ ಅಲ್ಲ ದೇವರು ಮೇಲೆ ಮಾಡಲಿಕ್ಕಿದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಕೊನೆಗಾಣುವವು, ಆದರೆ ದೇವರ ಆಶೀರ್ವಾದ, ಆತನ ದಯೆ, ಆತನ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರುವಂಥದ್ದಾಗಿದೆ. ನೀವು ಸೋತು ಹೋದವರಲ್ಲ, ನೀವು ಜಯವುಳ್ಳ ದೇವರ ಮಕ್ಕಳು. ನೀವು ಪ್ರಾರ್ಥನೆ ಮಾಡೋಣವೇ? ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಅಪ್ಪ, ನನ್ನೊಂದಿಗೆ ಈ ದಿನ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ ಅಪ್ಪ. ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡುವಂಥ ದೇವರು ನೀವಾಗಿದ್ದೀರ. ಯೇಸುವಿನ ನಾಮದಲ್ಲಿ ಅಪ್ಪ, ಇವರನ್ನು ಆಡಿಕೊಳ್ಳುವಂಥ ಜನರ ಮುಂದೆ, ಇವರ ಒಂದು ಅಪ್ಪ ಜೀವನದಲ್ಲಿ ಉಂಟಾಗುವಂಥ ಅಳಿವಿಗಾಗಿ ಕಾದುಕೊಳ್ತಿರುವಂಥ ಜನರ ಮುಂದೆ ನಿನ್ನ ಮಕ್ಕಳ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಮೇಲೆತ್ತು ಸ್ವಾಮಿ. ಇವರನ್ನು ಹೊಸ ಅಭಿಷೇಕದಿಂದ ತುಂಬಿಸು. ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಸರ್ವಭೌಮನಾದ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಂತೆ ಇವರ ಜೀವಿತದಲ್ಲಿ ಬರುವಂಥ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ನೆಲಸಮವಾಗಲಿ ಯೇಸುವಿನ ನಾಮದಲ್ಲಿ. ಇವರ ಜೀವಿತವನ್ನು ಆಶೀರ್ವದಿಸಿ ಅಪ್ಪ. ಈ ಮುಂಜಾನೆ ಈ ವಾಕ್ಯವು ಈ ದಿನವೆಲ್ಲ ಅದ್ಭುತವನ್ನು ಕಾಣುವಂತೆ ನೀ ಸಹಾಯ ಮಾಡು. ಎಲ್ಲ ಸ್ತುತಿಯು ಘನವು ಮಹಿಮೆ ನಿನ್ನೊಬ್ಬನಿಗೆ ರಾಜ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನವೆಲ್ಲ ಗುಣಗುಟ್ಟುವಿಕೆ, ದುಃಖ, ಸಮಸ್ಯೆಯನ್ನು ಮಾತನಾಡುವುದು ಬಿಟ್ಟು ದೇವರನ್ನ ಸ್ತೋತ್ರ ಮಾಡಿ ದೇವರನ್ನ ಘನಪಡಿಸಿ ಈ ದಿನವೆಲ್ಲ ಸಂತೋಷ ಪಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.